ನಮಸ್ತೆ. ನಾನಿವತ್ತೇನು ಮಾತಾಡಕ್ಕೆ ಬಂದೆ ಅಂತಂದರೆ, ನಿಮಗೆಲ್ಲರಿಗೂ ಗೊತ್ತೇ ಇದೆ ನಿನ್ನೆ ಮೈಸೂರಲ್ಲಿ ಏನಾಗಿದೆ ಅಂತ. ಅದನ್ನು ನಾನು ಹೊಸದಾಗಿ ಹೇಳಬೇಕು ಅಂತ ಇಲ್ಲ. ಇವಾಗ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಅದೇ ಬರ್ತಾ ಇದೆ. ಮರ್ಡರ್, ರೇಪು ಇದು ಇದು ಎಲ್ಲೋ ಒಂದು ರೇಪ್ ಕೇಸ್ ಆಗಿದೆ ಅಂದರೆ ತುಂಬ ಆಶ್ಚರ್ಯ ಆಗೋಂಥ ವಿಷಯ ಆಗಿಲ್ಲ ಇವಾಗ. ಇವಾಗಿನ ಸಿಚುವೇಶನ್ ಆಗಿದೆ. ದಿನ ಒಂದು ರೇಪ್, ದಿನ ಒಂದು ಮರ್ಡರು, ಹೀಗೆ ಬಂದು 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 ನಮಗೆ ಹೆಂಗೆ ಮಾಡ್ಕೊಂಡಿದ್ದೀವಿ ನಾವು ಅಂದರೆ, ಈ ರೇಪ್ ಕೇಸ್ನ ನಾವು ನಮ್ಮ ಲೈಫಲ್ಲಿ ಡೈಲಿ ರೊಟೀನ್ ಥರ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ. ಅದು ಯಾಕೆ ಆಗ್ತಾಯಿದೆ ಅಂತ ನಾನು ಕೆಲಸ ಮಾಡ್ತಾ ಯೋಚನೆ ಮಾಡಿದಾಗ ನನಗೊಂದು ಥಾಟ್ ಬಂತು. ನಾವು ಇವತ್ತು ಅಂದರೆ ನೆನ್ನೆದು ಮೈಸೂರು ಕೇಸ್ ಇದೆ ಅಲ್ಲ, ಅದ್ರ ಬಗ್ಗೆ ಎಲ್ಲ ಬೆಳಗ್ಗೆ ಅದೇ ವಿಡಿಯೋ ಬರ್ತಾಯಿದೆ. ನಾನು ಆಲ್ಮೋಸ್ಟ್ ನೋಡಿದ ಎಲ್ಲ ವೀಡಿಯೋನು ಏನಂತಂದರೆ, ಗೌರ್ಮೆಂಟ್ ಸರಿ ಇಲ್ಲ, ಗೌರ್ಮೆಂಟ್ ಅವ್ರು ನೋಡ್ಕೊಳ್ತಾ ಇಲ್ಲ, ಹಾಗೆ ಹೀಗೆ ಆಲ್ಮೋಸ್ಟ್ ನಾನು ನೋಡಿದಂಗೆ ಎಲ್ಲ ಗೌರ್ಮೆಂಟ್ ಮೇಲೆ ಬ್ಲೇಮ್ ಹಾಕ್ತಾ ಇದ್ದಾರೆ. ಸರಿ, ಗೌರ್ಮೆಂಟ್ ಅವರು ಆ್ಯಕ್ಷನ್ ತಗೊಳ್ತಾ ಇಲ್ಲ, ಸರಿ, ಹೌದು, ನಾನು ಒಪ್ಕೊಳ್ತೀನಿ. ಗೌರ್ಮೆಂಟ್ ಅವರು ಕರೆಕ್ಟಾಗಿ ಆ್ಯಕ್ಷನ್ ತೊಗೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಸರಿ ಆಗ್ತಾಯಿತ್ತು, ಈ ಥರ ಇರ್ತಿರ್ಲಿಲ್ಲ. ಐ ಅಗ್ರಿ. ಆದರೆ ಜನ ಯಾರು ಅಂತ ಗೊತ್ತಿದ್ದು ಕೆಲವೊಂದು ಕೇಸ್ಗಳಲ್ಲಿ ಯಾರು ಆ ಥರ ಮಾಡಿದ್ದಾರೆ, ಯಾರು ತಪ್ಪಿತಸ್ತು ಅಂತ ಗೊತ್ತಿದ್ದು ಕೂಡ ಅವರಿಗೆ ಸಪೋರ್ಟ್ ಮಾಡೋರು ಕೂಡ ಹೆಚ್ಚಾಗ್ತಾ ಇದ್ದಾರೆ. ಹಾಗಾಗಿ ನನಗೇನು ಅನಿಸುತ್ತೆ ಅಂದರೆ, ಫಸ್ಟು ನಾವು ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗೋ ಬದಲು ನಾವೇ ಡಿಸಿಷನ್ ತಗೊಳ್ಳೋದನ್ನ ಶುರು ಮಾಡಿದರೆ, ಇಷ್ಟೊತ್ತಿಗೆ ಅವ್ರನ್ನ ನಾವೇ ಶಿಕ್ಷೆ ಕೊಡಿಸಿದ್ರೆ ಇವಾಗ ದಿನಕ್ಕೊಂದು ಗಂಟೆಗೊಂದು ರೇಪ್ ಕೇಸ್ನ ಕೇಳಬೇಕು ಅಂತ ಇರಲಿಲ್ಲ. ಇದು ಪರ್ಸ್ನಲಿ ನನಗೆ ಅನಿಸಿದ್ದು. ಇವಾಗ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದಾಗ ನಿಮಗೆಲ್ಲರಿಗೂ ಅನಿಸುತ್ತೆ, ಕೆಲವರು ಬಂದು ಕಮೆಂಟ್ ಕೂಡ ಹಾಕ್ತಾರೆ, ನೀನು ಸ್ಲೀವ್ಲೆಸ್ ಹಾಕ್ಕೊಂಡಿದ್ಯಾ, ನೀನು ಇದ್ರ ಬಗ್ಗೆ ಮಾತಾಡ್ತಾ ಇದೆಯಾ, ನೀನು ಈ ಥರ ಡ್ರೆಸ್ ಹಾಕಿದ್ಯಾ ಅಂತ. ಓಕೆ, ನಾನು ಆ ಥರನೇ ಮಾತಾಡೋದಾದರೆ ಈಗ ಹೇಳ್ಬೋದು, ಇಂಡಿಯಾದಲ್ಲಿ ಈ ಥರ ಡ್ರೆಸ್ ಹಾಕಿದ್ದಕ್ಕೆ ರೇಪ್ ಕೇಸ್ ಆಗುತ್ತೆ. ಓಕೆ, ಬೇರೆ ದೇಶದಲ್ಲಿ ಈಗ ಯುನೈಟೆಡ್ ಕಂಟ್ರೀಸಲ್ಲೆಲ್ಲ ಅವ್ರದ್ದು ಕಲ್ಚರಲ್ ಡ್ರೆಸ್ಸೇ ಈ ಥರ ಇರುತ್ತೆ. ಅವ್ರ ದೇಶದಲ್ಲಿ ಯಾಕೆ ಇಂಡಿಯಾದಲ್ಲಿ ಆಗೋ ಥರ ರೇಪ್ಸು ಎಲ್ಲ ಆಗಲ್ಲ, ಯಾಕೆ? ಅದು ನನ್ನ ಒಂದು ಕ್ವಶನ್. ಆ ಥರ ಶಾರ್ಟ್ ಡ್ರೆಸ್ ಹಾಕೋದು, ಸ್ಲೀವ್ಲೆಸ್ ಹಾಕೋದು, ಆ ಥರ ಎಲ್ಲ ಡ್ರೆಸ್ ಹಾಕೋದ್ರಿಂದ ರೇಪ್ ಆಗುತ್ತೆ, ಅಟ್ರ್ಯಾಕ್ಟ್ ಆಗುತ್ತೆ, ಎಕ್ಸ್ಪೋಸ್ ಮಾಡ್ದಂಗೆ ಆಗುತ್ತೆ ಅನ್ನೋದಾದರೆ, ಇಂಡಿಯಾಗಿಂತ ಹೆಚ್ಚು ಬೇರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಹೆಚ್ಚಾಗಿ ಆಗಬೇಕಿತ್ತು ಅಲ್ವಾ? ಇದು ನನ್ನ ಡೌಟ್. ನೀವು ನಂಗೆ ಆನ್ಸರ್ ಮಾಡಿ, ಓಕೆನಾ? ನಂಗೆ ಗೊತ್ತು, ನಾನು ಏನೇ ಹೇಳಿದ್ರು, ಏನೇ ಜಸ್ಟಿಫಿಕೇಷನ್ ಕೊಟ್ಟರು ಕಮೆಂಟಲ್ಲಿ ಹೇಳ್ತೀರಾ. ನನಗೆ ಓಕೆ, ನಾನು ಈ ವಿಷಯ ಹೇಳೋದಕ್ಕೋಸ್ಕರನೇ ನಾನು ಯಾವ ಡ್ರೆಸ್ ಹಾಕಿದ್ದೆ ಮನೆಯಲ್ಲಿ ಅದೇ ಡ್ರೆಸ್ಸಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನೊಂದೇನಂತಂದರೆ, ಈಗ ಸೌಜನ್ಯ ಕೇಸ್ ಆಗಿರ್ಬೋದು, ಇಲ್ಲ ನೆನ್ನೆ ಆಗಿರೋ ಮಗು ಕೇಸ್ ಆಗಿರ್ಬೋದು, ಅದಷ್ಟೇ ಅಲ್ಲ, ನಾವು ನಮಗೆಲ್ಲ ಹೇಳ್ಬೋದು, ನೀವು ಈ ಥರ ಡ್ರೆಸ್ ಹಾಕಿದ್ದೀರಾ, ಆ ಥರ ಡ್ರೆಸ್ ಹಾಕಿದ್ದೀರಾ. ಓಕೆ, ಪುಟ್ಟ ಮಕ್ಕಳು, 3 ತಿಂಗಳು 5 ತಿಂಗಳು ಮಕ್ಕಳು, 1 ವರ್ಷದ ಮಕ್ಕಳು, ಅವರಿಗೆಲ್ಲ ಹೇಗೆ ಬಟ್ಟೆ ಹಾಕ್ತೀರಾ ನೀವು? ಅವ್ರಿಗೆಲ್ಲ ಹೇಗೆ ಬಟ್ಟೆ ಬರುತ್ತೆ ಹೇಳಿ? ಆ ಥರ ಮಾತಾಡೋರಿಗೆ ನಾನು ಆ ಥರ ಕೇಳಿದೆ ಅಷ್ಟೇ. ಮತ್ತು ಈ ಸೌಜನ್ಯ ಕೇಸಲ್ಲಿ ಅಷ್ಟು ದೊಡ್ಡ ಇಶ್ಯೂ ಆಯಿತು. ಎಲ್ಲಿ ಅದು 1 ತಿಂಗಳಾಯಿತು, 2 ತಿಂಗಳು, ಹೆಚ್ಚು ಅಂದರೆ ಒಂದು 3 ತಿಂಗಳು ಅದ್ರ ಬಗ್ಗೆನೇ ಬಂತು. ಆಮೇಲೆ ಏನೂ ಇಲ್ಲ, ಸುದ್ದಿ ಇಲ್ಲ, ಯಾರ್ದೂ ಇಲ್ಲ. ಅದೇ ಕೇಸ್ನ ಅಥವಾ ರೇಪ್ ಕೇಸ್, ಈ ಥರ ಕೇಸ್ಗಳನ್ನ ಬೇರೆ ಎಲ್ಲ ಗೌರ್ಮೆಂಟ್ ಅವರು ಸೀರಿಯಸ್ಸಾಗಿ ತೊಗೊಂಡಿದ್ದರೆ, ನಾನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ, ಪಾಕಿಸ್ತಾನದಲ್ಲಿ ರೇಪ್ ಆದವ್ರಿಗೆ ಯಾವ ಥರ ಶಿಕ್ಷೆ ಕೊಡ್ತಾರೆ, ದುಬೈಯಲ್ಲಿ ರೇಪ್ ಮಾಡಿದವ್ರಿಗೆ ಯಾವ ಥರ ಶಿಕ್ಷೆ ಕೊಡ್ತಾರೆ, ಇಂಡಿಯಾದಲ್ಲಿ ಯಾಕೆ ಶಿಕ್ಷೆ ಇಲ್ಲ? 7 ವರ್ಷ ಶಿಕ್ಷೆ ಕೊಟ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. 7 ವರ್ಷ ಶಿಕ್ಷೆ ಆಗಿ ಹೊರಗೆ ಬಂದಮೇಲೆ ಅವ್ರಿಗೆ ಏನು ಪಶ್ಚಾತ್ತಾಪ ಸಿಗುತ್ತೆ? 7 ವರ್ಷ ನಾವು ಒಂದು ರೂಮಲ್ಲಿ ಕೂಡ ಹಾಕಿ ಅವ್ರಿಗೆ ಅಲ್ಲಿ ಒಳ್ಳೆ ಊಟ ಕೊಟ್ಟು, ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ಅವ್ರು ಆರಾಮಾಗಿರ್ತಾರೆ. ಅವರಿಗೆ ಜೈಲಿಗೆ ಹೋಗೋದು, ಇವಾಗ ಇಂಡಿಯಾದಲ್ಲಂತೂ ಜೈಲು ಅನ್ನೋದು ಜೈಲಾಗಿಲ್ಲ, ಅದು ಜೈಲು ಅಂದರೆ ಅದು ಶಿಕ್ಷೆ ಆಗಿರಬೇಕು. ಒಂದು ಅವರಿಗೆ 3 ಹೊತ್ತು ಹೊಟ್ಟೆ ತುಂಬ ಊಟ ಕೊಡೋದು, ಎಲ್ಲ ಫೆಸಿಲಿಟೀಸ್ ಮಾಡಿಕೊಡೋದು. ಅವ್ರಿಗೆ ಹೇಗೆ ಅನಿಸುತ್ತೆ ಜೈಲು ಅಂತ? ಅದು ಅಲ್ಲದೆ ಬರೀ 7 ವರ್ಷ ಶಿಕ್ಷೆ ಇದೆ. ಸಾರಿ, 7 ವರ್ಷ ಶಿಕ್ಷೆನ ಅವರು ಮೈಂಡಿಗೆ ಬರಲ್ಲ. ಅವರಿಗೆ ಯಾಕೆ ಬರಲ್ಲ? 7 ವರ್ಷ ಶಿಕ್ಷೆ ತಾನೇ, ಹೋಗೋಣ ಬರೋಣ, 7 ದಿನದ ಥರ ಕಳೆದು ಹೋಗ್ಬಿಡುತ್ತೆ. ಅವ್ರಿಗೆ ಅವ್ರ ಸುಖ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವು ಯೋಚನೆ ಮಾಡಬೇಕು. ಅಂಥವ್ರನ್ನ ನಾವು ನನ್ನ ಪ್ರಕಾರ ಹೆಂಗೆ ಬರಬೇಕು ಅಂದರೆ, ನಾನು ಒಂದು ವಿಡಿಯೋದಲ್ಲಿ ನೋಡಿದೆ, ಒಬ್ಬರು ಯಾವುದೋ ಇಂಟರ್ವ್ಯೂಯಲ್ಲಿ ಅವ್ರು ಹೇಳ್ತಾಯಿದ್ರು, ಹೇಗೆ ಅಂದರೆ, ಯಾರು ಈ ಥರ ರೇಪ್ ಮಾಡ್ತಾರೆ, ಯಾರು ಮರ್ಡರ್ ಮಾಡ್ತಾರೆ, ಲವ್ ಜಿಹಾದ್ ಈ ಥರ ಎಲ್ಲ ವಿಷಯ ಬರುತ್ತೆ, ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಬಾರ್ಡರಲ್ಲಿ
ಸೈನಿಕರು ಅಷ್ಟು ಕಷ್ಟಪಡ್ತಾ ಇರ್ತಾರೆ. ಆ ಬಾರ್ಡರಲ್ಲಿ ಕರ್ಕೊಂಡು ಹೋಗಿ ಬಿಡಬೇಕು. ಊಟ ಏನೂ ಕೊಡಬಾರ್ದು, ನೀನು ಅಲ್ಲಿ ಕೆಲಸ ಮಾಡಬೇಕು. ಆಗಿ ಕೆಲಸ ಮಾಡಬೇಕು, ಇಲ್ಲ ಅಂದರೆ ಅವ್ರನ್ನ ಶೂಟ್ ಮಾಡಿ ಸಾಯಿಸ್ಬೇಕು ಅಂತ. ಆ ಥರ ಇರಬೇಕು ಶಿಕ್ಷೆ. ಅವ್ರು ಹೇಳಿದ್ದು ಕರೆಕ್ಟ್. ನನಗೆ ತುಂಬ ಟೈಮ್ ಆಯಿತು ಅದನ್ನ ನೋಡಿ, ಬಟ್ ನನ್ನ ತಲೆಯಲ್ಲಿ ಹಾಗೆ ಇತ್ತು ಅದು. ಕಾನೂನಲ್ಲಿ ಇವಾಗ ರೇಪ್ ಮಾಡೋರಿಗೆ ಇವಾಗ 10 ವರ್ಷ ಕೊಡ್ತೀರೋ, 8 ವರ್ಷ ಕೊಡ್ತೀರೋ, 15 ವರ್ಷ ಕೊಡ್ತಿರಲ್ಲ, 10 ವರ್ಷನ ಜೈಲಲ್ಲಿ ಇಡ್ಬೇಡಿ ನನ್ನ ಮಗನ, ಬಾರ್ಡ್ರಲ್ಲಿ ಬಿಡ್ರಿ. ನಾಯಿ ತರ ಕತ್ತೆ ಕಾಯ್ದಂಗೆ ಕಾಯ್ಲಿ, ನನ್ನ ದೇಶನ ಕಾಯ್ಲಿ ನನ್ನ ಮಗ. ಊಟ ನೀರು ಕೊಡದಿಲ್ಲ, ನಂಗೆ ಒಂದ್ ಹೊತ್ತು ಕೊಡ್ಬೇಕು, ಏನು ರೂಲ್ಸ್ ಇದೆಯೋ ಅದ್ ಮಾತ್ರ ಮಾಡ್ಬೇಕು. ವೆಪನ್ಸ್ ಏನ್ ಕೊಡ್ಬಾರ್ದು, ಸುಮ್ನೆ ಕೂರಿಸ್ಬೇಕು. ಬದುಕಂಡ ನನ್ನ ದೇಶ ಕಾಯ್ಕೊಂಡು ನಾಯಿ ತರ ಬಿದ್ದಿರ್ಲಿ. ಜಾಸ್ತಿ ಮಾತಾಡ್ರೆ ತಿಕ್ಕದ್ಮೇಲೆ ನಾಯಿ ಹೊಡೆದಂಗೆ ಹೊಡಿಬೇಕು. ಚಳಿಯಲ್ಲಿ, ಬಿಸಿಲಲ್ಲಿ, ಚರ್ಮಗಳೆಲ್ಲ ಉದ್ರೋಗ್ತಾ ಇರುತ್ತೆ. ಪಾಪ ನಮ್ಮ ಮಿಲಿಟರಿ ಎಷ್ಟು ಕಷ್ಟ ಪಡ್ತಾ ಇದಾರೆ. ರೇಪ್ ಮಾಡಿರೋ ಬೋಳಿ ಮಕ್ಕಳು ಬಿಟ್ಬಿಡು. ಪಾಕಿಸ್ತಾನ ಬಂದು ಸಾಯಿಸ್ಕೊಬಿಡು. ಬದುಕ್ ಬಂದ್ರೆ ಅಲ್ಲಿಂದ ಆರಾಮಾಗಿ ಬರ್ತಾನೆ. ಇನ್ ತಪ್ಪು ಕೆಲಸ ಯಾವ್ದೇ ಕಾರಣಕ್ಕೂ ಮಾಡಕ್ ಸಾಧ್ಯನೇ ಇಲ್ಲ. ಅಲ್ಲಿ ಅನುಭವಿಸಿರೋ ನನ್ನ ಮಗುಗೆ ಸತ್ರ ಅಲ್ಲೇ ಸಾಯ್ಲಿ ಬಿಡಿ ಅಂತ ನನ್ನ ಮಗ ಬೇಡ ನನ್ನ ದೇಶಕ್ಕೆ. ಚಳಿ ಜ್ವರ ಬಂದು ಹೆಂಗ್ ಸಾಯ್ತಾನ ಸಾಯ್ಲಿ, ನನ್ನ ದೇಶ ಕಾಯ್ಬೇಕು. ಅಲ್ಲೇನಾರ ಕಿತಾಪತಿ ಮಾಡಿದ್ರೆ ಮಿಲಿಟರಿ ದಿಕ್ಕಕ್ಕೆ ಶೂಟ್ ಮಾಡ್ತಾರೆ, ಮಾಡ್ಲಿ ಬಿಡಿ, ತೊಂದ್ರೆ ಇಲ್ಲ. ಅಂತ ಕೆಲಸಗಳು ದಯವಿಟ್ಟು ಕಾನೂನು ಹಿಂಗಾರು ಚೇಂಜ್ ಮಾಡಿ. ಅವಾಗ ನನ್ನ ದೇಶ ಖಂಡಿತವಾಗ್ಲೂ 100% ಚೆನ್ನಾಗಿ ಹೆಣ್ಮಕ್ಳು ಸೇಫ್ಟಿ ಆಗಿರ್ತಾರೆ, ನನ್ನ ದೇಶನೂ ಚೆನ್ನಾಗಿರುತ್ತೆ. ಇನ್ನೊಂದೇನಂದ್ರೆ ಕರೆಂಟ್ಲಿ ಇಂಡಿಯಾದಲ್ಲಿ ಹೇಗಿದೆ ಅಂದರೆ, ಹೆಣ್ಮಕ್ಳಿಗೆ ನೀನು ಅಡುಗೆ ಕಲಿ, ನಿನ್ನ ಮನೆಯಿಂದ ಆಚೆ ಹೋಗಬೇಡ, ನಿನ್ನ ಮನೆಯೊಳಗಿರಬೇಕು, ನಿನಗೆ ಸುತ್ತಾಡಬಾರ್ದು, ಹೊರಗೆ ಹೋಗ್ಬಾರ್ದು, ನೈಟ್ ಆಚೆ ಹೋಗಬಾರ್ದು. ಇದನ್ನು ಹೆಣ್ಮಕ್ಳಿಗೆ ಹೇಳೋ ಬದಲು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡಬೇಕು, ಅವ್ರನ್ನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಳ್ಬೇಕು, ಅವ್ರಿಗೆ ಅವಮಾನ ಮಾಡಬಾರ್ದು, ಅವರಿಗೆ ಈ ಥರ ಅನ್ಕಂಫರ್ಟ್ ಫೀಲ್ ಆಗೋ ಥರ ಕೆಲಸಗಳನ್ನ ಮಾಡಬಾರ್ದು, ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ರೆ ಇವತ್ತು ನಮ್ಮ ದೇಶ ಈ ಥರ ಇರ್ತಿರ್ಲಿಲ್ಲ. ತಪ್ಪು ನಮ್ಮದೇ ಇದೆ ಒಂದು. ಆಮೇಲೆ ಏನಂದರೆ ಈ ಇಡೀ ಸಮಾಜ ಅದನ್ನು ಒಪ್ಕೊಂಡ್ಬಿಟ್ಟಿದೆ. ಹೆಣ್ಮಕ್ಳು ಹಾಗೆ ಇರಬೇಕು, ಹೆಣ್ಮಕ್ಳು ಹಿಂಗೆ ಇರಬೇಕು, ಗಂಡ್ಮಕ್ಳು ಹಂಗಿರಬಾರ್ದು. ಗಂಡ್ಮಕ್ಳಿಗೆ ಏನು ಬೇಕಾದರೂ ಮಾಡ್ಬೋದು ಅವರು, ಹೇಳ್ದೆ ಕೇಳದೆ ಮನೆಯಿಂದ. ಎಷ್ಟೊತ್ತಿಗೆ ಬೇಕಾದರೂ ಹೋಗ್ಬೋದು, ಎಷ್ಟೊತ್ತಿಗೆ ಬೇಕಾದರೂ ಬರ್ಬೋದು. ಹಾಗೆ ಅದೇ ಹೆಣ್ಮಕ್ಳಾಗಲಿ ಮನೆ ಗೇಟಿಂದ ಆಚೆ ಹೋಗಬೇಕು ಅಂತಂದರೆ ಮನೇಲಿ ಪರ್ಮಿಷನ್ ಕೇಳಬೇಕು, ಅಪ್ಪ ಅಮ್ಮನ ಪರ್ಮಿಷನ್ ಕೇಳಬೇಕು, ಗಂಡ ಮಕ್ಳಿಗೆ ಪರ್ಮಿಷನ್ ಕೇಳಬೇಕು, ಅತ್ತೆ ಮಾವನ ಪರ್ಮಿಷನ್ ಕೇಳಬೇಕು, ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜಿ ತಾತ ಎಲ್ಲ ಪರ್ಮಿಷನ್ ಕೇಳಬೇಕು. ಯಾಕೆ ಆ ಸಿಸ್ಟಮೇ ಹಾಕಿದೆ. ಹೆಣ್ಮಕ್ಳು ಪರ್ಮಿಷನ್ ಕೇಳಬೇಕು ಅಂದರೆ ಗಂಡು ಮಕ್ಳಿಗೆ ಪರ್ಮಿಷನ್ ಕೇಳಬೇಕು. ಅವ್ರು ಎಲ್ಲಾದರೂ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಅಂದರೆ ಅವ್ರನ್ನ ಕೇಳಬೇಕು, ಎಲ್ಲಿ ಹೋಗ್ತಿದ್ಯಾ, ಯಾಕೆ ಹೋಗ್ತಿದ್ಯಾ ಅಂತ. ಅವ್ರು ರಾತ್ರಿ ಆಚೆ ಹೋಗ್ತಾರೆ. ಗಂಡು ಮಕ್ಳದ್ದು ಹೇಳ್ದೆ ಮನೆಯಿಂದ ಆಚೆ ಹೋಗೋದ್ರಿಂದ ತಾನೇ ಹೆಣ್ಮಕ್ಳಿಗೆ ಆಚೆ ಹೋಗ್ಬೇಡಿ ಅಂತ ಹೇಳೋದು ನೀವು. ಗಂಡು ಮಕ್ಳಿಗೆ ಕೇಳಿ ಯಾಕೆ ಹೋಗ್ತಿದ್ಯಾ, ಎಷ್ಟೊತ್ತಿಗೆ ಎಲ್ಲಿ ಹೋಗ್ತಿದ್ಯಾ ಅಂತ. ಅವಾಗ ಗೊತ್ತಾಗುತ್ತೆ, ಅವಾಗ ಈ ಸಮಾಜ ಸರಿಯಾಗುತ್ತೆ. ನಾವು ನಮ್ಮ ಸಮಾಜನ ಸರಿ ಮಾಡ್ಕೊಳ್ಬೇಕು. ಆಮೇಲೆ ನಾವು ಗೌರ್ಮೆಂಟ್ನ ಬ್ಲೇಮ್ ಮಾಡೋದು, ಆಮೇಲೆ ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು. ನಾವೇ ಸರಿ ಇಲ್ಲ ಅಂದಮೇಲೆ ನಾವು ಏನು ಮಾಡ್ತೀವಿ ಈ ಸಮಾಜಕ್ಕೆ? ಈಗ ಒಂದಾದ್ಮೇಲೆ ಒಂದು ಈ ಥರ ಕೇಸ್ ಬರ್ತಾ ಇತ್ತು. ಸೊ ನಾನು ಅದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಅನ್ನಿಸ್ತು ನನಗೆ. ಇದು ಥಾಟ್ ನನಗೆ ನೆನೆ ನೈಟೇ ಬಂತು, ಬಟ್ ನನಗೆ ಬೆಳಗಿಂದ ನೆನಪಾಗ್ತಾ ಇರಲಿಲ್ಲ. ನಾನು ಏನೋ ಮಾಡಬೇಕು, ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ನಿಮಗೆಲ್ಲ ಅಂತ. ಆಮೇಲೆ ಗೊತ್ತಾಯಿತು. ನನಗೆ ಮೈಸೂರ್ದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಅದೇ, ಫೇಸ್ಬುಕ್ ಓಪನ್ ಮಾಡಿದ್ರು ಅದೇ, ಯೂಟ್ಯೂಬ್ ಓಪನ್ ಮಾಡಿದ್ರು ಅದೇ ವಿಷಯ ಬರ್ತಾ ಇದೆ. ಆ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋಷ್ಟು ನೀವು ಲೆಟರ್ಸ್ನ ಗೌರ್ಮೆಂಟಿಗೆ ಬರೆದು ಗೌರ್ಮೆಂಟ್ನ ನಿಲ್ಲಿಸಿದಿದ್ರೆ ನಾವೇ ತಾನೇ ಗೆಲ್ಸಿರೋದು, ನಾವೇ ಮಾಡ್ಕೊಂಡಿರೋ ಗೌರ್ಮೆಂಟ್ ಅಲ್ವಾ. ನಾವೇ ಗೌರ್ಮೆಂಟ್ನ ಕ್ವಶನ್ ಮಾಡಬೇಕು. ಇದು ನನ್ನ ಒಪಿನಿಯನ್, ನನ್ನ ದೃಷ್ಟಿಕೋನದಿಂದ ನನಗೆ ಈ ಥರ ಅನ್ನಿಸ್ತು. ನಿಮಗೆಲ್ಲ ಹೇಗೆ ಅನ್ನಿಸ್ತು, ಏನು ಅನ್ನಿಸ್ತು ಅಂತ ನೀವು ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಐ ನೋ ಸ್ಲೀವ್ಲೆಸ್ ಹಾಕಿರೋದಕ್ಕೆ ತುಂಬ ಬ್ಯಾಡ್ ಕಮೆಂಟ್ಸ್ ಬರಬಹುದು. ಐ ಡೋಂಟ್ ಕೇರ್ ಅಬೌಟ್ ಇಟ್. ಥ್ಯಾಂಕ್ ಯು.